ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದಂತೆ ತಿಳಿಸ್ಕೊಡಕತ್ತೀನಿ. ತುಂಬ ಜನ ಕೇಳಿದ್ರಿ, ಇದ್ರದ್ದು ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ ನಾನು. ಆವಾಗ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ತಿಳಿಸ್ರಿ ಈ ಬ್ಲೌಸ್ದು ಅಂತೇಳಿ. ಬನ್ನಿ, ಫಸ್ಟ್ ನಾವು ಭುಜನ ಜಾಯಿಂಟ್ ಮಾಡ್ಕೋಬೇಕು. ನಾನಿಲ್ಲಿ ಭುಜನ ಪೂರ್ತಿಯಾಗಿ ಓಪನ್ ಮಾಡ್ಕೊಂಡಿಲ್ಲ, ಪ್ಲೇನ್ ಬ್ಲೌಸ್ ಅಲ್ಲ, ಹಂಗಾಗಿ ಕಚ್ ಮಾರ್ಕ್ ಅಷ್ಟೇ ಹಾಕಿದ್ದೀನಿ. ಇದೇ ಥರನೇ ಕಚ್ ಮಾರ್ಕ್ ಎಲ್ಲಿ ಹಾಕಿರ್ತೀರಿ ಅಲ್ಲಿ ಕರೆಕ್ಟಾಗಿ ಭುಜನ ಹಿಡ್ಕೊಂಡು ಜಾಯಿಂಟ್ನ ಮಾಡ್ಕೊರಿ. ನೆಕ್ಸ್ಟ್ ಪೂರ್ತಿಯಾಗಿ ಬ್ಲೌಸ್ ಮುಗಿಯೋವರೆಗೂ ಯಾವುದೇ ಪೀಸ್ನ ಕಳಿಬೇಡ್ರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡನ್ನು ನಾವು ಟಕ್ಸ್ ಪಾಯಿಂಟ್ ಅಳತೆನ ತೊಗೊಂಡಿರ್ತೀವಲ್ಲ, ಮಾರ್ಕಿಂಗ್ ಮಾಡಿರ್ತೀವಲ್ಲ, ಅಷ್ಟನ್ನು ನೀವು ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ಎರಡು ಸೈಡ್ ಟಕ್ಸ್ ಪ್ಯಾಂಟ್ನ ಸ್ಟಿಚ್ ಮಾಡಿದ ಮೇಲೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ಗೆ ನಾವು ಎರಡು ಫೋಲ್ಡಿಂಗಲ್ಲಿ ನಾವು ಕ್ರಾಸ್ ಬೆಲ್ಟ್ನ ತೊಗೋಬೇಕು. ನಿಮಗೆ ಅಕಸ್ಮಾತಾಗಿ ಎರಡು ಫೋಲ್ಡಿಂಗಲ್ಲಿ ಕ್ರಾಸ್ ಬೆಲ್ಟ್ ಬಂದಿಲ್ಲ ಅಂತಂದ್ರೆ ಒಂದು ಒಳಗಡೆ ನೀವು ಪೀಸ್ನ ಬೇಕಾದರೆ ಬೇರೆ ಕಲರ್ ಹಾಕಿರೋ ನಡಿತೈತಿ. ಇಲ್ಲಿ ನೋಡಿರಿ, ವಿಡಿಯೋದಲ್ಲಿ ಯಾವ ಥರ ಇಟ್ಟು ನಾನು ಸೇಮ್ ಸ್ಟಿಚಿಂಗ್ ಮಾಡತ್ತೀನಿ, ನೀವು ಅದೇ ಥರನೇ ಕ್ರಾಸ್ ಬೆಲ್ಟ್ ಇಟ್ಟು ಸ್ಟಿಚ್ನ ಮಾಡ್ಕೊರಿ. ಈ ಥರ ನಾವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಫಿನಿಶಿಂಗು ನೀಟಾಗಿ ಕಾಣಿಸ್ತೈತಿ. ಮತ್ತು ಇಲ್ಲಿ ಅಂದ್ರೆ ನಾವು ಹೊಲಿಗೆ ಹಾಕಿರ್ತೀವಲ್ಲ, ಅದು ಕಚ್ಚಾ ಬಟ್ಟೆ ನಮ್ಗೆ ಹೊರಗಡೆ ಕಾಣೋದಿಲ್ಲ. ಇದೇ ಥರನೇ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ನ ಮಾಡಿರಿ. ಮತ್ತು ಸ್ಟಿಚ್ ಮಾಡುವಾಗ ಒಳಗಡೆ ಇರುವಂಥ ಬಟ್ಟೆನ ಪೂರ್ತಿಯಾಗಿ ಸರಿಸಿ ಹೊಲಿಗೆನ ಹಾಕೋಬೇಕು. ಇಲ್ಲ ಅಂತಂದ್ರೆ ಅದು ಏನಾದರೂ ಸ್ಟಿಚ್ ಒಳಗೆ ಬಂತು ಅಂತಂದ್ರೆ ಅಲ್ಲಿ ನಮಗೆ ಲಾಸ್ಟಲ್ಲಿ ನೋಡಿರಿ, ಈ ಥರ ಬಟ್ಟೆ ಹೊರಗಡೆ ತೆಗೆಯುವಾಗ ಬರೋದಿಲ್ಲ. ಯಾಕಂದರೆ ಅದು ನಮ್ಮ ಸ್ಟಿಚ್ ಒಳಗೆ ಏನಾದರೂ ನಾವು ಬಟ್ಟೆ ಹಿಡಿದು ಹಾಕಿದ್ವಿ ಅಂತಂದರೆ ಈ ಥರ ಬರೋದಿಲ್ಲ. ಸ್ವಲ್ಪ ನೋಡ್ಕೊಂಡು ಸ್ಟಿಚಿಂಗ್ನ ಹಾಕೋರಿ. ಸೇಮ್ ಎರಡು ಸೈಡನ್ನು ಕ್ರಾಸ್ ಬೆಲ್ಟ್ ಇದೇ ಪ್ರೊಸೆಸ್ಸಲ್ಲಿ ಸ್ಟಿಚ್ನ ಮಾಡ್ಕೋಬೇಕು. ಕೆಲವೊಂದು ಸರಿ ನಾವೇನು ಮಾಡ್ತೀವಿ ಅಂತಂದ್ರೆ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡುವಾಗ ಡೈರೆಕ್ಟಾಗಿ ಹಾಗೆ ಕ್ರಾಸ್ ಬೆಲ್ಟ್ನ ಫೋಲ್ಡ್ ಮಾಡ್ಕೊಂಡು ಮುಂಭಾಗಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಬಟ್ ಕೆಲವೊಂದು ಬಟ್ಟೆ ಏನಾಗ್ತಿರ್ತಾವಂದ್ರೆ ಜರಿ ಎಲ್ಲ ಕಿತ್ತಿರ್ತಾವೆ, ಇಲ್ಲ ಅಂತಂದ್ರೆ ಹೊಲಿಗೆ ಎಲ್ಲ ಕಿತ್ತಿರುತ್ತಲ್ಲ, ಅದು ನೀಟಾಗಿ ಕಾಣಂಗಿಲ್ಲ. ಮತ್ತು ಫಿನಿಶಿಂಗನ್ನು ನೀಟಾಗಿ ಕೊಡೋದಿಲ್ಲ. ಹಂಗಾಗಿ ಇದೇ ಥರನೇ ಫೋಲ್ಡಿಂಗ್ನ ಮಾಡ್ಕೊಂಡು ಸ್ಟಿಚ್ನ ಮಾಡ್ಕೊರಿ ಎರಡು ಸೈಡನ್ನು. ನೆಕ್ಸ್ಟ್ ನಾವಿವಾಗ ತೋಳನ್ನ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟ್ ನೋಡಿರಿ, ತೋಳು ಅಟ್ಯಾಚ್ ಮಾಡುವಾಗ ನಾನು ಈ ಥರ ಮಾರ್ಕ್ ಎದಕ್ಕೆ ಹಾಕ್ತೀನಿ ಅಂತಂದ್ರೆ ಒಂದೊಂದು ವಿಡಿಯೋದಲ್ಲಿ ನಾನು ಕಟಿಂಗ್ ಮಾಡಿದಾಗ ಆ ಥರ ಮಾರ್ಕಿಂಗ್ ಹಾಕ್ತೀನಿ. ಯಾಕಂದ್ರೆ ನಾವು ತೋಳನ್ನ ಅಟ್ಯಾಚ್ ಮಾಡುವಾಗ ಆ ಥರ ಮಾರ್ಕಿಂಗ್ ಹಾಕಿರ್ತೀವಲ್ಲ, ಅವು ನಾವು ಎರಡು ಸೈಡು ಏನಾದರೂ ನಾವು ಮೇಲ್ಗಡೆ ಮಾಡಿದ್ವಿ ಅಂತಂದ್ರೆ ಮೇಲ್ಗಡೆ ಮಾಡಬೇಕು ಫೋಲ್ಡಿಂಗ್ನ. ಇಲ್ಲ ಅಂತಂದರೆ ಎರಡು ಸೈಡು ನಾವು ಒಳಗಡೆ ಮಾಡ್ತೀವಿ ಅಂತಂದ್ರೆ ಒಳಗಡೆನ ಫೋಲ್ಡಿಂಗ್ ಮಾಡಬೇಕು. ಈ ಮಾರ್ಕಿಂಗು ನಮಗೆ ಎದಕ್ಕೆ ಐಡೆಂಟಿಫಿಕೇಷನ್ ಮಾಡ್ತೀವಿ ಅಂತಂದ್ರೆ, ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಕೆಲವೊಂದು ಸರಿ ಏನಾಗುತ್ತೆ ಅಂತಂದ್ರೆ ಒಂದೇ ಸೈಡೇ ಬಂದುಬಿಡ್ತಾವೆ ತೋಳು. ಅಂದರೆ ಮುಂಭಾಗ ಮತ್ತು ಹಿಂಭಾಗ ಅಂತ ನಾವು ತೆಗೆದಿರ್ತೀವಲ್ಲ, ಚಿಕ್ಕದಾಗಿರೋ ಪೀಸು ಒಂದೇ ಸೈಡೇ ಬಂದುಬಿಡ್ತೈತಿ. ಕೆಲವೊಬ್ಬರು ಸ್ಟಿಚ್ ಮಾಡುವಾಗ ಅವ್ರಿಗೆ ಗೊತ್ತಾಗಿರ್ತೈತಿ ನಾ ಏನು ಹೇಳಕತ್ತೀನಿ ಅಂತೇಳಿ. ಆ ಥರ ನಮ್ಗೆ ಸಮಸ್ಯೆ ಬರಬಾರ್ದು ಅಂತಂದ್ರೆ
ಆ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ನಮ್ಗೆ ಜಲ್ದಿ ಗೊತ್ತಾಗ್ತೈತಿ ಯಾವ ಸೈಡ್ ಬರುತ್ತಾ, ಇದು ರೈಟ್ ಸೈಡ್ ಬರುತ್ತಾ ತೋಳು ಏನೋ ಲೆಫ್ಟ್ ಸೈಡ್ ಬರುತ್ತಾ ಅಂತ ಗೊತ್ತಾಗ್ತೈತಿ. ಇಲ್ಲ ಅಂತಂದ್ರೆ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡು ಮತ್ತೆ ವಾಪಸ್ಸು ಶೇಪ್ ಕಟ್ ಮಾಡಿರ್ತೀವಲ್ಲ ಅದನ್ನು ನೋಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ನೋಡಿರಿ, ತೋಳಿಂದು ಮುಂಭಾಗಕ್ಕೆ ಫೋಲ್ಡಿಂಗ್ ಮಾಡ್ಕೊರಿ. ಎಷ್ಟು ಫೋಲ್ಡಿಂಗ್ ಇರುತ್ತೆ ಅಷ್ಟು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನೋಡಿರಿ ಚಿಕ್ಕದಾಗಿರೋ ಪೀಸ್ ಐತಲ್ಲ ಅದು ನಮ್ಗೆ ಮುಂಭಾಗಕ್ಕೆ ಹಚ್ಚಬೇಕು. ಮತ್ತು ಹಿಂಭಾಗಕ್ಕೆ ನಾವು 1 ಇಂಚು ಜಾಸ್ತಿ ತೆಗೆದಿರ್ತೀವಲ್ಲ ಅದು ನಮ್ಗೆ ಮುಂಭಾಗಕ್ಕೆ ಬರಬೇಕು. ಮತ್ತು ಫಸ್ಟು ತೋಳನ್ನ ಅಳತೆ ಮಾಡ್ಕೊರಿ. ಅಳತೆ ಮಾಡ್ಕೊಂಡಾಗ ಏನಾದರೂ ಕಡಿಮೆ ಬಂತು ಸ್ಲೀವ್ಸ್ ಬಿಡ್ತು ಅಂತಂದ್ರೆ 2 ಸೈಡ್ ಅಂದರೆ ಈಗ ಮುಂದೆ ನಾವು ಇಲ್ಲಿ ಸ್ಟಿಚ್ ಮಾಡತ್ತೀನಲ್ಲ ಮುಂದೆ ಒಂದು ಅರ್ಧ ಇಂಚ್ ಬಿಡಬೇಕು. ಮತ್ತು ಹಂಗೆ ಹೊಲಿಗೆ ಹಾಕ್ರಿ. ಅದು ಫಸ್ಟ್ ಅಳತೆ ಮಾಡ್ಕೊಂಡಾಗ 1 ಇಂಚ್ ನಮ್ಗೆ ಕಡಿಮೆ ಬಂದಿತ್ತು ಅಂತಂದ್ರೆ ಮುಂದೆ ಒಂದು ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚ್ ಬಿಟ್ರೆ ತೋಳು ಅಟ್ಯಾಚ್ ಮಾಡಿದಾಗ ಯಾವುದೇ ರೀತಿ ಪ್ರಾಬ್ಲಮ್ ಬರೋಂಗಿಲ್ಲ. ಇಲ್ಲ ನಾವು ಅಲ್ಲಿಂದನೇ ಹಾಕ್ಕೊತ ಬಂದು ಇಲ್ಲಿ ಲಾಸ್ಟಲ್ಲಿ ಬಿಡ್ತೀವಿ ಅಂತಂದ್ರೆ ನಾವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಸೈಡ್ ಫಿಟ್ಟಿಂಗ್ ನೀಟಾಗಿ ಬರೋಂಗಿಲ್ಲ. ಫಸ್ಟ್ ಅಳತೆ ಮಾಡ್ಕೊಂಡು ನೋಡಿರಿ, ಕರೆಕ್ಟಾಗಿತ್ತು ಅಂದ್ರೆ ಅಷ್ಟೇ ನೀವು ಕರೆಕ್ಟಾಗಿ ತೋಳನ್ನ ಅಟ್ಯಾಚ್ ಮಾಡ್ಕೊರಿ. ಇಲ್ಲ ಸ್ವಲ್ಪ ತೋಳಿನ ಬಿಡ್ತು ಕಡಿಮೆ ಬರುತ್ತೆ ಅಂದ್ರೆ 2 ಸೈಡೂ ಮುಂಭಾಗ ಮತ್ತು ಹಿಂಭಾಗಕ್ಕೆ 2 ಸೈಡೂ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಂಡು ಸ್ಟಿಚ್ನ ಹಾಕ್ಕೊರಿ. ನೋಡಿರಿ, ನೆಕ್ಸ್ಟ್ ಇವಾಗ ತೋಳು ಅಟ್ಯಾಚ್ ಮಾಡಿದ್ಮೇಲೆ ನಾವು ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಬೆನ್ ಪಟ್ಟಿನ ಮಡ್ಚ್ಕೋಬೇಕು. ಪ್ಲೇನ್ ಬ್ಲೌಸ್ಗೆ ನಾವು ಬೆನ್ ಪಟ್ಟಿನ ಮುಂಭಾಗ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ನಾವು ಮಡ್ಚ್ಕೋಬೇಕು. ಫಸ್ಟ್ ಈ ಥರ ಒಂದು ಹೊಲಿಗೆ ಹಾಕೋರಿ. ಆ ಥರ ಹೊಲಿಗೆ ಹಾಕಿದ್ರೆ ನಮ್ಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ಹಾಕೋಕೆ. ನೆಕ್ಸ್ಟ್ ಇವಾಗ ಉದ್ದ ಎಷ್ಟಿರುತ್ತೆ ನೋಡಿ, ಫ್ರಂಟ್ ಉದ್ದ 2 ಸೈಡು ನೋಡ್ಕೊರಿ. ಒಂದೊಂದು ಸಾರಿ ನಾವು ಟಕ್ಸ್ ಪಾಯಿಂಟ್ ಹಿಡಿಯುವಾಗ ಹೆಚ್ಚು ಕಡಿಮೆ ಮಾಡಿರ್ತೀವಿ. ಒಂದು ಸಾರಿ ಅಳತೆ ಬ್ಲೌಸಲ್ಲಿ ಸಹ ಕನ್ಫರ್ಮೇಷನ್ ತೊಗೊರಿ, ಅದು ಉದ್ದ ಕರೆಕ್ಟ್ ಆಯ್ತೋ ಇಲ್ಲೋ ಅಂತೇಳಿ. ಯಾಕಂದ್ರೆ ಕೆಲವೊಂದು ಸಾರಿ ಒಬ್ಬೊಬ್ರು ಏನು ಮಾಡಿರ್ತಾರೆ, ಕ್ರಾಸ್ ಬೆಲ್ಟ್ ದೊಡ್ಡ ಹಚ್ಚಿರ್ತಾರೆ. ಮತ್ತು ಇಲ್ಲಾಂದ್ರೆ ಟಕ್ಸ್ ಹಿಡಿಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಹಿಡಿದು ಬಿಟ್ಟಿರ್ತಾರೆ ಬಿಗಿನರ್ಸ್ ಇತ್ತಂದ್ರೆ. ಒಂದು ಸಾರಿ ನೋಡ್ಕೊಂಡು ಅಳತೆ ಮಾಡ್ಕೊಂಡು ಸ್ಟಿಚ್ನ ಹಾಕೋರಿ. ಹೆಚ್ಚಾಗಿತ್ತು ಅಂತಂದ್ರೆ ನೀವು ಸೈಡಲ್ಲಿ ಹಿಡ್ದಿರ್ತೀವಲ್ಲ ನಾವು ಟಕ್ಸ್ ಪಾಯಿಂಟ್ ಅದನ್ನು ಇನ್ನೊಂದು ಚೂರು ಸ್ಟಿಚ್ ಮಾಡ್ಕೊರಿ. ಹಂಗಾದ್ರೆ ಕರೆಕ್ಟಾಗಿ ಬರ್ತೈತೆ ಉದ್ದ. ನೆಕ್ಸ್ಟ್ ಕರೆಕ್ಟಾಗಿ ಮುಂಭಾಗದ್ದು ಎಷ್ಟಿರುತ್ತೆ ನೋಡಿರಿ ಉದ್ದ, ಅದ್ರ ಸವನ ನೀವೇನು ಮಾಡಬೇಕು, ಬೆನ್ ಪಟ್ಟಿನ ಮಡ್ಚ್ಕೋಬೇಕು ಹಿಂಭಾಗಕ್ಕೆ. ನೆಕ್ಸ್ಟ್ ಇವಾಗ ನಾವು ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೇಕು. ನಾನು ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಲಾಸ್ಟಲ್ಲಿ ಮಾಡೋದು ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡಿರಿ, ಫಸ್ಟ್ ಅಳತೆ ಬ್ಲೌಸ್ ತೊಗೊಂಡು ತೋಳಿನ ಮುಂಭಾಗ ಎಷ್ಟೈತಿ ನೋಡ್ಕೊಂಡು ಅಲ್ಲಿ ಮಾರ್ಕಿಂಗ್ನ ಮಾಡ್ಕೊರಿ. ಮತ್ತು ಕೆಳಗಡೆನೂ ಸಹ ಮಾರ್ಕ್ ಮಾಡ್ಕೊರಿ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಿಗಿನರ್ಸ್ ಇದ್ದರೆ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ನ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಮತ್ತು ನಾವು ಲೈನ್ಸನ್ನು ಕರೆಕ್ಟಾಗಿ ಯಾವ ಥರ ಹಾಕಬೇಕು ಅನ್ನೋದನ್ನ ಇಲ್ಲಿ ನಿಮ್ಗೆ ಈಸಿ ಆಗ್ತೈತಿ ಅಂತ ನಾನು ಈ ಥರ ತಿಳಿಸ್ಕೊಡಕತ್ತೀನಿ. ಒಂದು ಸೈಡ್ ನಾವು 3 ಆದರೂ ಹೊಲಿಗೆ ಹಾಕಲೇಬೇಕು. ಆ ಥರ ನಮ್ಗೆ ಬರೋ ಥರ ನಾವು ಸ್ಟಿಚ್ ಮಾಡಬೇಕು ಬ್ಲೌಸಿಗೆ. ಸೇಮ್ ಇದೇ ರೀತಿನೇ ನೀವು ಇನ್ನೊಂದು ಸೈಡ್ ಫಿಟ್ಟಿಂಗ್ನ ಮಾಡ್ಕೊರಿ ಮಾರ್ಕಿಂಗ್ ನೋಡ್ಕೊಂಡು.
ನೆಕ್ಸ್ಟ್ ನೋಡಿರಿ, ಸೈಡ್ ಫಿಟ್ಟಿಂಗ್ ಆದಮೇಲೆ ನಾವು ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ನಮ್ಮದು ಲೆಫ್ಟ್ ಸೈಡ್ ನಾವು ಕಾಜಾ ಪಟ್ಟಿನ ಮಾಡ್ತೀವಿ ಮತ್ತು ರೈಟ್ ಸೈಡ್ ಹ್ಯಾಂಡ್ ಒಳಗೆ ನಾವು ಹುಕ್ ಪಟ್ಟಿನ ಮಾಡ್ತೀವಿ. ಒಂದು 2.5 ಇಂಚಷ್ಟು ಅಗಲ ಪಟ್ಟಿ ಇರೋಂಥ ಬಟ್ಟೆನ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊರಿ. ಫಸ್ಟ್ ನಾವು ಹುಕ್ ಮನೆ ಮಾಡ್ಕೊಳ್ಳೋದಕ್ಕೆ ನಾವು ಒಳಗಡೆಯಿಂದ ಮೇಲ್ಗಡೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನಾನು ತಿಳಿಸಿದ್ದೇನಲ್ಲ, ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೊರಿ. ನಾನು ಸಪ್ರೇಟಾಗಿ ಕಾಜಿ ಮತ್ತು ಹುಕ್ಕನ್ನ ಯಾವ ಥರ ಮಾಡೋದು ಅನ್ನೋ ವಿಡಿಯೋನ ಹಾಕಿದ್ದೀನಿ. ಡೌಟ್ ಇತ್ತಂದ್ರೆ ಒಂದು ಸಲ ಆ ವಿಡಿಯೋನ ಚೆಕ್ ಮಾಡಿರಿ. ಇಲ್ಲಿ ನೋಡಿರಿ, ನಮ್ಗೆ 1 ಇಂಚಷ್ಟು ಇಲ್ಲಿ ಪಟ್ಟಿ ಬರಬೇಕು. ಈ ಥರ ಮಾಡ್ಕೋಬೇಕು ನಾವು. ಕಾಜಿ ಪಟ್ಟಿ ಯಾವಾಗಲೂ ನಾವು ಮಾಡುವಾಗ ಒಂದು ಇಂಚಷ್ಟು ನಮ್ಗೆ ಬಟ್ಟೆ ಎಕ್ಸ್ಟ್ರಾ ಬರಬೇಕು. ಆ ಥರ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕು. ಇವಾಗ ನಾವು ಹುಕ್ ಪಟ್ಟಿ ಮಾಡ್ಕೊಳ್ಳುವಾಗ ಬಟ್ಟೆನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೊಂಡು ಒಳಗಡೆ ನಾವು ಫೋಲ್ಡ್ನ ಮಾಡ್ಕೊತೀವಿ. ನೋಡಿರಿ, ಇದನ್ನು ನಾವು ಪೂರ್ತಿಯಾಗಿ ಇಲ್ಲಿ ಫೋಲ್ಡಿಂಗ್ನ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಪೈಪಿಂಗ್ನ ಮಾಡ್ಕೊಳ್ಳೋಣ. ನಾನು ಪೈಪಿಂಗಿಂದನೂ ಸಹ ಆಲ್ರೆಡಿ ಕಟಿಂಗ್ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ. ಈ ಬ್ಲೌಸಿಂದು ಕಟಿಂಗ್ ವಿಡಿಯೋ ಹಾಕಿದಾಗ ಪೈಪಿಂಗಿಗೆ ಪೀಸ್ನ ನಾವು ಯಾವ ಥರ ಕಟ್ ಮಾಡೋದು ಅಂಥೇಳಿ. ಈ ಥರ ನಾವು ಮುಂದ್ಗಡೆ ಚೂಪಾಗಿರೋ ನಮ್ಗೆ ಶೇಪ್ ಇರ್ತಾವಲ್ಲ, ಅವನ್ನ ನಾವು ಆಪೋಸಿಟ್ ಸೈಡಲ್ಲಿ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಮ್ಗೆ ಕರೆಕ್ಟಾಗಿ ಬರ್ತೈತೆ ಫಿನಿಶಿಂಗು. ಯಾವಾಗಲೂ ನಾವು ಪೈಪಿಂಗಿಗೆ ಕ್ರಾಸ್ ಪೀಸ್ ಮೇಲೇ ಕಟಿಂಗ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಂಡ್ರೆ ಪೈಪಿಂಗ್ ನೀಟಾಗಿ ಬರುತ್ತೆ. ಕೆಲವೊಂದು ಸಾರಿ ಬಟ್ಟೆ ಕಡಿಮೆ ಇದ್ದಾಗ ಸ್ಟ್ರೇಟ್ ಪೀಸಲ್ಲಿ ಮಾಡ್ತೀವಿ, ಫಿನಿಶಿಂಗ್ ಅಷ್ಟೊಂದೇನು ಚೆನ್ನಾಗಿ ಬರೋಂಗಿಲ್ಲ. ಆದರೂ ಕೂಡ ಕಡಿಮೆ ಬಟ್ಟೆ ಇದ್ದಾಗ ಅಡ್ಜಸ್ಟ್ ಮಾಡಬೇಕು. ಬಟ್ಟೆ ಜಾಸ್ತಿ ಐತಿ ಅಂತ ಅಂದಾಗ ಇದೇ ಥರ ನೀವು ಕಟ್ಟಿಂಗ್ನ ಮಾಡ್ಕೊಂಡು ಕ್ರಾಸ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊರಿ. ಕ್ರಾಸ್ ಪೀಸ್ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ಅಂತ ಅಂದ್ರೆ ಸ್ಕೇಲ್ ಸಹಾಯದಿಂದ ಯಾವ ಥರ ಕಟ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಸ್ಕೇಲ್ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಮೆಜರ್ ಮಾಡ್ಕೊಂಡು ಫಸ್ಟ್ಗೆ ನೀವು ಮಾರ್ಕರಲ್ಲಿ ಲೈನ್ ಹಾಕೋರಿ. ಲೈನ್ ಹಾಕಿ ಆಮೇಲೆ ಕಟಿಂಗ್ ಮಾಡಿಕೊಂಡ್ರೆ ಕ್ರಾಸ್ ಪೀಸನ್ನು ನೀಟಾಗಿ ಬರ್ತಾವೆ. ನೆಕ್ ಉದ್ದ ನೋಡ್ಕೊಂಡು ನೀವು ಬಟ್ಟೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೀವು ಸ್ಟಿಚ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಒಂದು ಸೈಡ್ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕು. ಒಂದು ಅರ್ಧ ಇಂಚಷ್ಟು ಬಟ್ಟೆನ ನೀವು ಫೋಲ್ಡ್ ಮಾಡಿ ಸ್ಟ್ರೇಟಾಗಿ ಫಸ್ಟ್ ಲೈನ್ ಹಾಕೋರಿ. ಒಬ್ಬೊಬ್ಬರು ಒಂದೊಂದು ಸಾರಿ ಏನು ಮಾಡ್ತಿರ್ತಾರೆ ಅಂದರೆ ಡೈರೆಕ್ಟಾಗಿ 2 ಫೋಲ್ಡಲ್ಲಿ ಪೈಪಿಂಗ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಥರನೂ ಮಾಡ್ಬೋದು, ಬಟ್ ಅಲ್ಲಿ ಬಟ್ಟೆ ನಮಗೆ ಕಡಿಮೆ ಆಗ್ತೈತಲ್ಲ, ಹಂಗಾಗಿ ನಾವು ಪೈಪಿಂಗ್ ಮಾಡುವಾಗ ಸ್ವಲ್ಪ ಅದು ಬಟ್ಟೆ ಹೆಚ್ಚು ಕಡಿಮೆ ಆಗಿ ಪೈಪಿಂಗ್ ಫಿನಿಶಿಂಗ್ ನೀಟಾಗಿ ಬರ್ತಿರಲ್ಲ, ಅದಕ್ಕೋಸ್ಕರ ನೀವು ಈ ಥರನೇ ಫಸ್ಟು ಒಂದು ಲೈನ್ ಹಾಕ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತೈತಿ. ಮತ್ತು ಬಿಗಿನರ್ಸ್ ಇದ್ದರೆ ಅವ್ರಿಗೆ ತುಂಬ ಈಸಿ ಮೆಥಡ್ ಇದು. ಇದೇ ಥರನೇ ನೀವು ಪೈಪಿಂಗ್ನ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಫಸ್ಟ್ ಇವಾಗ ಮುಂದ್ಗಡೆ ಒಂದು ಅರ್ಧ ಇಂಚಿಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ನೆಕ್ಕಿಗೆ ಅಟ್ಯಾಚ್ ಮಾಡ್ತಾ ಹೋಗ್ರಿ. ಪೂರ್ತಿ ಏನು ಬಟ್ಟೆನ ಎಳಿಬೇಡ್ರಿ, ಸ್ಲೋ ಆಗಿ ಮಷೀನಲ್ಲಿ ಕೊಟ್ಕೋತಾ ಹೋಗ್ರಿ. ಮತ್ತು ಹೊಲಿಗೆ ಹಾಕುವಾಗ ಪೂರ್ತಿ ನೀವು ಸ್ಟಿಚ್ನ ಪೂರ್ತಿ ಬಟ್ಟೆ ತುದಿಗೆ ಹಾಕಬಾರ್ದು, ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಫಸ್ಟ್ ನಾವು ಕಲಿಯುವಾಗ ಏನು ಮಾಡ್ತಿರ್ತೀವಿ ಅಂದ್ರೆ ನಮ್ಮ ಆಲ್ಮೋಸ್ಟ್ ಸ್ಟಿಚ್ ಏನಾಗ್ತಿರ್ತಾವೆ ಅಂತಂದ್ರೆ ಪೂರ್ತಿ ಬಟ್ಟೆ ಲಾಸ್ಟಲ್ಲೇ ಹೊಲಿಗೆ ಬೀಳ್ತಿರ್ತಾವೆ. ಆ ಥರ ಇದ್ದಾಗ ಅದು ಸ್ವಲ್ಪ ನಾವು ಬಟ್ಟೆ ಹಿಂಗೆ ಈ ಥರ ಹಿಡಿದು ಹಿಂಗೆ ಜಗ್ಗಿದ್ರೂ ಏನಾಗ್ಬಿಡ್ತೈತೆ ಅಂದ್ರೆ ಹೊಲಿಗೆ ಬಿಚ್ಚಿಬಿಡ್ತಾವೆ. ಅದನ್ನು ನೀವು ಸರಿ ಮಾಡ್ಕೊರಿ. ಸ್ವಲ್ಪ ಒಳಗಡೆ ಹೊಲಿಗೆನ ಹಾಕೋಕ್ಕೆ ಟ್ರೈ ಮಾಡಿರಿ.
ನೆಕ್ಸ್ಟ್ ಇವಾಗ ಈ ಥರ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಒಂದು ಇಲ್ಲಿ ಪೈಪಿಂಗ್ ಥರ ಬರಬೇಕು. ಈ ಥರ ಚಿಕ್ಕದಾಗಿ ಫೋಲ್ಡ್ ಬರುತ್ತಲ್ಲ ಆ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಆಲ್ರೆಡಿ ನಮ್ಗೆ ಲೈನ್ ಕಾಣಿಸ್ತಿರುತ್ತೆ, ನಾವು ಅವಾಗಲೇ ಸ್ಟಿಚ್ ಮಾಡಿರ್ತೀವಲ್ಲ, ಒಂದು ಲೈನ್ ಈ ಥರ ಬೇಸ್ ಲೈನ್ ಫಸ್ಟ್ ಸ್ಟಿಚ್ ಕೊಟ್ಟಿರ್ತೀವಲ್ಲ ಅದೇ ಸ್ಟಿಚ್ ಮೇಲೆ ನಾವು ವಾಪಸ್ಸು ನೀಟಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೋತಾ ಅದೇ ಸ್ಟಿಚ್ ಮೇಲೆ ನಾವು ಪೈಪಿಂಗ್ ಥರ ಶೇಪ್ ಕೊಟ್ಕೊತ ಹಾಕೊಂಡ್ರೆ ನೀಟಾಗಿ ಬರುತ್ತೆ ನಮಗಲ್ಲಿ ಪೈಪಿಂಗು. ನೋಡಿರಿ ಈ ಥರ ಮಷೀನಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ತಾ ಹೋಗ್ರಿ. ನಾವು ಆಲ್ಮೋಸ್ಟ್ ಯಾವಾಗ್ಲೂ ಕ್ರಾಸ್ ಪೀಸ್ ತೊಗೊಂಡೆ ಪೈಪಿಂಗ್ನ ಮಾಡೋದಕ್ಕೆ ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ಆ ಥರ ಮಾಡಿದ್ರೆ ಫಿನಿಶಿಂಗ್ ನೋಡ್ರಿ ಇಲ್ಲಿ ಯಾವ ಥರ ಕಾಣಿಸಕತ್ತೈತಿ ನೀಟಾಗಿ, ಇದೇ ಥರನ ಫಿನಿಶಿಂಗ್ ನೀಟಾಗಿ ಬರ್ತೈತಿ. ನೆಕ್ಸ್ಟ್ ಇವಾಗ ಲಾಸ್ಟಲ್ಲಿ ಬ್ಲೌಸ್ನ ಫಸ್ಟ್ ನೀವು ಅಳತೆನ ಮಾಡ್ಕೋರಿ. ಅಳತೆ ಬ್ಲೌಸ್ ತೊಗೊಂಡು ನಾವು ಸ್ಟಿಚ್ ಮಾಡಿರೋ ಬ್ಲೌಸು ಅದನ್ನು ಈ ಥರ ಲಾಸ್ಟಲ್ಲಿ ಒಂದು ಸರಿ ಅಳತೆ ಮಾಡಿ ಕನ್ಫರ್ಮೇಷನ್ ತೊಗೋಬೇಕು. ಇಲ್ಲಿ ಬಟ್ಟೆ ಯಾಕೆ ಎಕ್ಸ್ಟ್ರಾ ಬಂದೈತಿ ಅಂತಂದ್ರೆ ನಾನಿನ್ನು ಸೈಡಲ್ಲಿ ಇಲ್ಲಿ ಬೆನ್ ಪಟ್ಟಿಗೆ ನಾನು 2 ಟಕ್ಸ್ ಪ್ಯಾಂಟ್ನ ಸ್ಟಿಚ್ ಮಾಡಿಲ್ಲ. 2 ಟಕ್ಸ್ ಪ್ಯಾಂಟ್ ಇವನ್ನ ಸ್ಟಿಚ್ ಮಾಡಿದ್ರೆ ನಂಗೆ ಅಳತೆ ಕರೆಕ್ಟಾಗಿ ಬರುತ್ತಲ್ಲಿ. ಲಾಸ್ಟಲ್ಲಿ ನೋಡಿರಿ ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೇನಾದರೂ ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡ್ಕೊಂಡಿರಿ ಅಂತಂದ್ರೆ ಅಳತೆ ಬ್ಲೌಸಲ್ಲಿ ನೋಡ್ಕೊರಿ. ಅಂದರೆ ಈಗ ಅವ್ರು ಕೊಟ್ಟಿರೋ ಅಳತೆಗೆ ಮತ್ತು ನಾವು ಸ್ಟಿಚ್ ಮಾಡಿರೋ ಅಳತೆಗೆ ಏನಾದರೂ ಕಡಿಮೆ ಬಟ್ಟೆ ಬಂದೈತಿ ಅಂತಂದ್ರೆ ಒಂದು ಹೊಲಿಗೆ ಬಿಚ್ಕೊಂಡು ಆಮೇಲೆ ನೀವು ಲಾಸ್ಟಲ್ಲಿ ಹೊಲಿಗೆ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿರಿ. ಇಲ್ಲ ಅಂತಂದ್ರೆ ಸ್ವಲ್ಪ ಲೂಸ್ ಬಂದೈತಿ ಅಂತಂದ್ರೆ ಇನ್ನೊಂದು ಹೊಲಿಗೆನ ಎಕ್ಸ್ಟ್ರಾ ಹಿಡಿದು ಅಡ್ಜಸ್ಟ್ಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.